Read the following information carefully and answer the question given below. There are 6 members in a family. The members are A, B, C, D, E, F. D is a daughter of F. Who is the mother of E? E is the daughter of A. A is the son of C. The family consists of one couple who have their parents and their children. Which of the following pairs are the parent of the children? ಕನ್ನಡದಲ್ಲಿ ನೋಡ್ಕೊಬಿಡಿ. ಒಂದು ಕುಟುಂಬದಲ್ಲಿ 6 ಜನ ಇದ್ದಾರಂತೆ. ಸದಸ್ಯರು ABCDEF. ಡಿ ಎಫ್ನ ಮಗಳು, ಅವಳು ಇನ ತಾಯಿಯಾಗಿದ್ದಾಳೆ. ಇ ಎನ ಮಗಳು, ಎ ಸಿಯ ಮಗ. ಕುಟುಂಬವು ತಮ್ಮ ಪೋಷಕರು ಮತ್ತು ಮಕ್ಕಳನ್ನು ಹೊಂದಿರುವ ಒಂದು ದಂಪತಿಯನ್ನು ಒಳಗೊಂಡಿದೆ. ಸರಿ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಮಕ್ಕಳ ಪೋಷಕರು? ಓಕೆ, ಕ್ವಶನ್ ಏನು ಹೇಳ್ತದೆ, ಒಂದು ಕುಟುಂಬದಲ್ಲಿ ಒಟ್ಟು 6 ಜನ ಇದ್ದಾರೆ. ಯಾರ್ಯಾರು ಅಂದರೆ ABCDEF, ಒಟ್ಟು 6 ಜನ. ಮೊದಲನೇದು ಡಿ, ಕ್ವಶನ್ ಕೊಟ್ಟಿರೋದು ಡಿ ಎಫ್ನ ಮಗಳು. ಮೊದಲನೇದಾಗಿ ಹೆಂಗಸರಿಗೆ ನಾನು ಅಂದರೆ ಸರ್ಕಲ್ ಅಂತ ಬರ್ಕೊಳ್ತೀನಿ, ಮತ್ತು ಗಂಡಸರಿಗೆ ಅಂದರೆ ನಾನು ಬಾಕ್ಸ್ ಅಂತ ಬರ್ಕೊಳ್ತೀನಿ. ಸರಿನಾ? ಫೀಮೇಲ್ ಬಂತು ಅಂತಂದರೆ ಮಗಳು, ಆ ಥರ ಎಲ್ಲ ಬಂತು ಅಂದರೆ ಸರ್ಕಲ್ಲು, ಮಗ ಗಂಡ ಆ ಥರ ಎಲ್ಲ ಬಂದರೆ ಬಾಕ್ಸು. ಡಿ ಎಫ್ನ ಮಗಳಂತೆ. ಡಿ ಏನಿದೆ ಎಫ್ನ ಮಗಳು. ಸೊ ಎಫ್ನ ಮಗಳು ಅಂತಂದರೆ ಅದು ಸರ್ಕಲ್ ಆಗ್ತದಲ್ವ. ಈಗ ಎಫ್ ಜನರು ಗೊತ್ತಿಲ್ಲ. ನೆಕ್ಸ್ಟು ಅದೇ ಕ್ವಶನಲ್ಲಿ ಡಿ ಎಫ್ನ ಮಗಳು, ಅವಳು ಈನ ತಾಯಿಯಾಗಿದ್ದಾಳೆ. ಈ ಯಾರೋ ಇದ್ದಾರೆ, ಅವಳು ಯಾರು? ಎಫು. ಈನ ತಾಯಿಯಾಗಿದ್ದಾಳೆ ಅಂತಂದರೆ ಎಫು ಕೂಡ ಸರ್ಕಲ್ ಆಗಿ ಮಗ. ಮಗ ಅಥವಾ ಯಾವುದು ಗೊತ್ತಿಲ್ಲ, ಅದಕ್ಕೆ ಜೆಂಡರೇ ಗೊತ್ತಿಲ್ಲ. ಕ್ವಶನ್ ನೋಡ್ಕೊಳ್ಳಿ. ಡಿ ಎಫ್ನ ಮಗಳು, ಅವಳು ಈನ ತಾಯಿಯಾಗಿದ್ದಾಳೆ. ನೆಕ್ಸ್ಟು ಈ ಏನ ಮಗಳಂತ. ಈ ಏನ ಮಗಳು. ಎ ಎಲ್ಲಿದೆ ಗೊತ್ತಿಲ್ಲ, ಎಲ್ಲಿ ಏನೋ ಬರ್ಕೊಳ್ತೀನಿ. ಈ ಏನ ಮಗಳು ಅಂತಂದರೆ ಈ ಕೂಡ ಫಿಮೇಲ್ ಕ್ಯಾರೆಕ್ಟ್ರು. ಸೊ ಸರ್ಕಲ್ ಹಾಕೊಂಡೆ. ಸೊ ಇಲ್ಲೊಂದು ದಂಪತಿ ಸಿಕ್ತು. ಇನ್ನೊಂದು ಕ್ವಶನಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ. ಎ ಸಿಯ ಮಗ. ಎ ಸಿಯ ಮಗನಂತೆ. ಮಗ ಅಂತಂದರೆ ಬಾಕ್ಸು. ಸೊ ಕ್ವಶನ್ ಇನ್ನೊಂದು ಸಬ್ ಕ್ವಶನ್ ಏನಿದೆ, ಕುಟುಂಬವು ಒಂದು ಪೋಷಕರು ಮತ್ತು ಮಕ್ಕಳನ್ನು ಹೊಂದಿರುವ ಒಂದು ದಂಪತಿಯನ್ನು ಒಳಗೊಂಡಿದೆ. ಪೋಷಕರು ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಆದರೆ ನಮಗೇನು ಬೇಕು ಅಂತಂದರೆ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಮಕ್ಕಳ ಪೋಷಕರು? ಮಕ್ಕಳು DE ಆದರೆ ಪೋಷಕರು FA ಬರಬೇಕು. ಬಟ್ ಆಪ್ಷನಲ್ಲಿ FA ಇಲ್ಲ. ಸೊ ಆನ್ಸರ್ ಇಸ್ ನನ್ ಆಫ್ ದ ಎಬೋವ್. ಇದೆ ನೋಡಿ ಕ್ವಶನು. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಮಕ್ಕಳ ಪೋಷಕರು? ಮಕ್ಕಳ ಪೋಷಕರು ಎಫ್ ಮತ್ತು ಎ ಇರಬೇಕಾಯಿತು. ಯಾವುದಿಲ್ಲ. ಸೊ ಮೇಲ್ನ ಯಾವುದು ಅಲ್ಲ.